ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಸೊ ಇವತ್ತು ಒಂದು ಕೆ ಇದವರು ಹೊಸ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ ಕೆ ವೆಬ್ಸೈಟ್ನಲ್ಲಿ. ಅದೇನಪ್ಪ ಅಂದರೆ ಆನ್ಲೈನ್ ಮಾಪಪ್ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಭ್ಯವಾಗಬಹುದಾದ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಸೀಟುಗಳಿಗೆ ಮತ್ತು ಸ್ಟೇ ವೇಕೆನ್ಸಿ ಸುತ್ತಿನಲ್ಲಿ ಲಭ್ಯವಾಗಬಹುದಾದ ಆಯುಷ್ ಸೀಟುಗಳಿಗೆ ಹೊಸ ನೋಂದಣಿ ಕುರಿತು ಸೂಚನೆ. ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ, ಕೆಲವೊಬ್ಬ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಆಗಿರೋದಲ್ಲ, ಅವರು ಯಾರಿಗೆ ಸೀಟು ಅಲಾಟ್ ಆಗಿರೋದಿಲ್ಲೋ ಅವರು ಈ ಅಂದರೆ ಯಾರಿಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗೇ ಇಲ್ಲ ಅಂಥವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೋಂದಾಯಿಸಿದವರು ಮಾತ್ರ UG ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳಿಗೆ ಹೊಸ ನೋಂದಣಿ ಅವಕಾಶ. ಯಾವ ಡೇಟ್ ಅಂದರೆ 25/9/2025 ಬೆಳಗ್ಗೆ 11 ಗಂಟೆಯಿಂದ 29/9/2025 ಬೆಳಗ್ಗೆ 11 ಗಂಟೆಯವರೆಗೆ ಈ ಒಂದು ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಅರ್ಹತೆ ಪಡೆದಂದರೆ UG ನೀಟ್ 2025ನಲ್ಲಿ ಅರ್ಹತೆ ಪಡೆದ, ನೀಟ್ 2025ನಲ್ಲಿ ಅವರಿಗೆ ಬೇಕಾದಂಥ ಮಾರ್ಕ್ಸ್ಗಳು ಬಂದಿರಬೇಕು, ಎಲಿಜಿಬಿಲಿಟಿ ಇರಬೇಕು. ಆದರೆ ಪ್ರಾಧಿಕಾರದಲ್ಲಿ ನೋಂದಾಯಿಸದ, ಅಂದರೆ ಈಗ ಆಲ್ರೆಡಿ ಅವರು ಈ KA ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ಅಂಥವರು ಅಭ್ಯರ್ಥಿಗಳಿಗೆ ಆಗುವಂತೆ ನೋಂದಣಿಗಾಗಿ ಆನ್ಲೈನ್ ನೋಂದಣಿ ಪೋರ್ಟಲನ್ನು ತೆರೆಯಲಾಗುತ್ತದೆ. ಅಂಥ ವಿದ್ಯಾರ್ಥಿಗಳು ನಂತರದ ಸುತ್ತುಗಳಲ್ಲಿ ಲಭ್ಯವಾಗುವ ಸೀಟುಗಳಿಗೆ ಇತರೆ ಅಭ್ಯರ್ಥಿಗಳೊಂದಿಗೆ ಆನ್ಲೈನ್ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದರೆ, ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ಈ ಮುಂದಿನ ಸುತ್ತಿನ ಏನು ಬರ್ತದಲ್ಲ, ಯಾವುದು ಮಾಪಪ್ ಮತ್ತು ಸ್ಟೇ ವೇಕೆನ್ಸಿ ರೌಂಡ್ ಏನು ಬರ್ತಾವಲ್ಲ ಅವುಗಳಿಗೆ ಒಂದು ಭಾಗವಹಿಸಬೇಕು. ಅಂದರೆ ಈ ರೌಂಡಿಗೆ ನೀವು ನೋಂದಾಯಿಸ್ಕೋಬೋದು. 25ನೇ ತಾರೀಕಿನಿಂದ 29ನೇ ತಾರೀಕಿಗೆ ನೋಂದಾಯಿಸ್ಕೋಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಹೊಸದಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು, ಶುಲ್ಕವನ್ನು ಪಾವತಿ ಮಾಡ್ಬೋದು. ನಂತರ ಕ್ಲೇಮ್ ಸ್ಲಿಪ್ಪನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೊ. ಅಂದರೆ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದಕ್ಕೆ ಬೇಕಾಗೋಂಥ ಫೀ ಅಮೌಂಟ್ ಏನಿರ್ತೈತಲ್ಲ ಅದನ್ನು ತುಂಬಿ ಅಲ್ಲಿ ಒಂದು ಕ್ಲೇಮ್ ಸ್ಲಿಪ್ ಅಂತ ಬರುತ್ತಲ್ಲ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. UG ನೀಟ್ 2025ರಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು, ಅಂದರೆ 2025 ಪ್ರಕಾರ ಎಲಿಜಿಬಿಲಿಟಿ ಮಾರ್ಕ್ಸ್ ಬೇಕಲ್ಲ ಅದಕ್ಕೆ ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳು ಮಾತ್ರ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ನೋಂದಣಿ ಮಾಡಿಕೊಳ್ಳೋದು ಅರ್ಹರಾಗಿರುತ್ತಾರೆ. ಅಂದರೆ ಇದರಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಈಗ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರ್ತೈತಲ್ಲ, ಒಂದು ಎಲಿಜಿಬಿಲಿಟಿ ಇರ್ತಲ್ಲ ಅದನ್ನು ನೀವು ಪಡೆದಿರಬೇಕಾಗತ್ತೆ ಮಾರ್ಕ್ಸ್ನಲ್ಲಿ. ಆಮೇಲೆ SC ST OBC ಅರ್ಹತಾ ಮಾನದಂಡಗಳು ಮತ್ತು ಕರ್ನಾಟಕದ SC ST OBC ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇದು SC ST OBCಗಳು ಈ ಒಂದು ಕೆಟಗರಿಯವರು ಇದರಲ್ಲಿ ಭಾಗವಹಿಸ್ಬೋದು. ಇನ್ನು UG ನೀಟ್ 2025 ಮಾಹಿತಿ ಪುಸ್ತಕದಲ್ಲಿ ನೀಡಿರುವ ಶೈಕ್ಷಣಿಕ ಅರ್ಹತೆಗಳನ್ನು ಹಾಗೂ ಇತರೆ ಮಾನದಂಡಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಲಾಗುವುದು. ಇದಕ್ಕೆ ಬೇಕಾದಂಥ ಅರ್ಹತೆಗಳನ್ನು ಅವರು ತಿಳಿಸ್ತಾರೆ ನಿಮಗೆ. ಅಭ್ಯರ್ಥಿಗಳು ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಕ್ಕಾಗಿ ನೋಂದಣಿ ಮಾಡಿಕೊಳ್ಳುವ ಮೊದಲು, ಅಂದರೆ ಇದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂತ ಮೊದಲು ಅವರು ಕೊಟ್ಟಂಥ ಏನು ಶೈಕ್ಷಣಿಕ ಅರ್ಹತೆ, ವಿವಿಧ ವರ್ಗಗಳ ಸೀಟುಗಳಿಗೆ ನಿಗದಿಪಡಿಸಿರುವ ಅರ್ಹತಾ ಮಾನದಂಡಗಳು ಮತ್ತು ಅಂಥ ಸೀಟುಗಳಿಗೆ ನಿಗದಿಪಡಿಸಿರುವ ಅಭ್ಯರ್ಥಿಗಳ ಅರ್ಹತೆ ಇತ್ಯಾದಿ ಮಾನದಂಡಗಳನ್ನು ಓದಿಕೊಂಡು ನೋಂದಣಿ ಮಾಡ್ಕೋಬೇಕು. ಮೊದಲು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂತ ಮೊದಲು ಅದಕ್ಕೆ ಏನೇನು ಇರಬೇಕು, ಫೀ ಎಷ್ಟಿದೆ, ಏನು ಮಾರ್ಕ್ಸ್ ಎಷ್ಟಿರಬೇಕು, ಯಾವ್ಯಾವ್ದು ರಿಕ್ವೈರ್ಮೆಂಟು, ಸರ್ಟಿಫಿಕೇಟ್ ಯಾವ್ದಾವ್ದು ಬೇಕು ಅನ್ನೋದನ್ನು ಎಲ್ಲದನ್ನು ಮೊದಲು ಸ್ಟಡಿ ಮಾಡಿಕೊಂಡು ಆನಂತರ ಅಪ್ಲೈ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈಗಾಗಲೇ ನೋಂದಾಯಿಸಿರುವ ಅಭ್ಯರ್ಥಿಗಳು UG ನೀಟ್ 2025 ರೋಲ್ ನಂಬರನ್ನು ಲಿಂಕ್ ಮಾಡುವುದು. ಈಗ ಅಕಸ್ಮಾತ್ ಯಾರಿಗಾದ್ರೂ ಸೀಟ್ ಸಿಕ್ಕಿಲ್ಲ ಅಂದರೆ ಈ ಒಂದು ಇದಕ್ಕೆ ಮಾಪಪ್ ರೌಂಡಿಗೆ ಹೋಗ್ಬೇಕಂದ್ರೆ ನೀವು ಯಾರು ರಿಜಿಸ್ಟ್ರೇಷನ್ ಮಾಡಿಸಿದವರು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಮತ್ತು ತಮ್ಮ ಲಾಗಿನ್ ಮೂಲಕ ಇವರೇನು ಮಾಡಬೇಕಂದ್ರೆ ಲಾಗಿನ್ ಆಗಿ KA ಪೋರ್ಟಲ್ನಲ್ಲಿ UG ನೀಟ್ ರೋಲ್ ನಂಬರನ್ನು ಮತ್ತೊಮ್ಮೆ ಅಲ್ಲಿ ಎಂಟ್ರಿ ಮಾಡಿದ್ರೆ ಸಾಕು. ಮತ್ತೊಮ್ಮೆ ನೀವು ರಿಜಿಸ್ಟ್ರೇಷನ್ ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ಟೈಮಿಂಗ್ ಅವರು ಯಾವಾಗ ಕೊಡ್ತಾರೆ ಅಂದರೆ 29/9/25 ಬೆಳಗ್ಗೆ 11 ಗಂಟೆಯಿಂದ 3/10/25 11 ಗಂಟೆಯವರೆಗೂ ಈ ಒಂದು ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೊಡ್ತಾರೆ. ಸೊ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿದೆ. ಮುಂದಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.